ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಸಂಭವಾಮಿ ಯುಗೆ ಯುಗೆ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ತಾ ಹೋಗೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹೇಗಿದೆ ಸರ್ ಸಿನಿಮಾ ಸಂಭವಾಮಿ ಯುಗೆ ಯುಗೆ? ನೀವು ನೋಡಿರ್ತೀರಾ? ನಾವು ನೋಡಿರ್ತೀವಿ, ಅದನ್ನೇ ಹೇಳ್ತಾರೆ. ನಾವು ಮಾಡಿರೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿ, ನಾವು ಮಾಡಿದ್ವಿ, ಜನ ಹೇಳ್ಬೇಕು ಹೇಗಿದೆ ಅಂತ ಹೇಳಿ. ನಮ್ಗೆ ಹೋಪ್ ಇದೆ, ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಹೇಳಿ. ಹೌದು. ಸೊ ಸಂಭವಾಮಿ ಯುಗೆ ಯುಗೆ ಯಾಕೆ ಆ ಟೈಟ್ಲ್ ಬಂತು? ಸೊ ಮಹಾಭಾರತದಲ್ಲಿ ಲಾಸ್ಟಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸೊ ಯಾವಾಗ ಅಧರ್ಮದ ಕಡೆ ಹೋಗ್ಬೇಕು, ನಾನು ಮತ್ತೆ ಮತ್ತೆ ಬರ್ತೀನಿ ಅಂತ. ಸೊ ಇದು ಕಲಿಯುಗ. ಸೊ ಕಲಿಯುಗದಲ್ಲಿ ಜಾಸ್ತಿ ಅಧರ್ಮನೇ ನಡೀತಾ ಇದೆ. ಸೊ ಅಧರ್ಮದ ಬಗ್ಗೆನೇ ಒಂದು ಕಥೆ ಮಾಡಿದಾಗ ಅದಕ್ಕೆ ಸೂಕ್ತವಾದ ಹೆಸರು ಸಂಭವಾಮಿ ಯುಗೆ ಯುಗೆ ಅನ್ನಿಸ್ತು. ಆಮೇಲೆ ಇಲ್ಲೂ ಅರ್ಜುನ ಮತ್ತೆ ಕೃಷ್ಣ ಕ್ಯಾರೆಕ್ಟರ್ ಬರುತ್ತೆ. ಸೊ ಹಾಗಾಗಿ ಆ ಟೈಟ್ಲ್ ಆಯ್ಕೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ. ಸೂಪರ್. ಐ ಥಿಂಕ್ ಫಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು. ಮೇ ಬಿ ನೀವು ಮೀಡಿಯಾದಲ್ಲೂ ಕಾಣಿಸ್ಕೊಂಡಿರೋದು ಕಮ್ಮಿ ಅಲ್ಲ ಸರ್? ತುಂಬ ಅಲ್ಲ, ನಾನು ವರ್ಷದ ಜರ್ನಿ ಒಳಗೆ ಅಂದ್ರೆ ನಾನು ಶುರು ಮಾಡಿದಾಗ ಯೂಟ್ಯೂಬ್ ಇರ್ಲಿಲ್ಲ. ಸೊ ಅವಾಗೆಲ್ಲ ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಚಾನೆಲ್ಸ್ ಅಲ್ಲಿ ಕುತ್ಕೊಂಡ್ ಮಾಡ್ತಾ ಇದ್ವಿ. ಸೊ ಯೂಟ್ಯೂಬ್ ಆದ್ಮೇಲೆ ನಾನು ಇವಾಗ ಇತ್ತೀಚೆಗೆ ತುಂಬ ಲುಕ್ಸ್ ಚೇಂಜ್ ಮಾಡಿದ್ರಲ್ಲ, ಏನ್ ಸರ್ ಇದು? ಇಷ್ಟು ವರ್ಷ ಆಕ್ಚುಲಿ ನೋಡಿದ್ದು ನಮ್ದು ಲಾಂಗ್ ಹೇರ್ ಸ್ಟೈಲ್, ನಿಮ್ದು ನೋಡಿರೋದು ಇಲ್ಲ. ಒಂದು 2 ಸಲ ಕಟ್ ಮಾಡಿದೀನಿ, ಬಿಟ್ಟಿದ್ದೀನಿ, ಮೀಸೆ ಬಿಡ್ತೀನಿ, ಜಾಸ್ತಿ ನೀವು ಸಿನಿಮಾ ಅದರಲ್ಲಿ ಮೀಸೆ ಬಿಟ್ಟಿದ್ದೀನಿ, ಗಡ್ಡ ಬಿಟ್ಟಿದ್ದೀನಿ, ಫ್ರೆಂಚ್ ಬಿಯರ್ಡ್ ಎಲ್ಲ ಸಾಕಷ್ಟು ಲುಕ್ಸ್ ಮಾಡಿದ್ದೀನಿ ನಾನು. ಓಕೆ, ಬಟ್ ನಿಮ್ದು ಲಾಂಗ್ ಮೇನ್ ನಿಮ್ದು ಐಡೆಂಟಿಟಿ ಇದ್ದಿದ್ದು. ಹೌದು, ಅದು ಇನಿಷಿಯಲಿ ಐ ವಾಸ್ ದಿ ಒನ್ ಅಂಡ್ ಓನ್ಲಿ. ಆಕ್ಚುಲಿ ನಾನು ಮಾಡೆಲಿಂಗ್ ಮಾಡ್ತಾ ಇದ್ದೆ, ಅದರಿಂದ ಅವಾಗ ಲಾಂಗ್ ಹೇರ್ ಇತ್ತು. ಹಾಗೆ ಶುರು ಆಯ್ತು ಸಿನಿಮಾ ಜರ್ನಿನ. ಓಕೆ, ಈಗ ಈ ಸಿನಿಮಾದಲ್ಲಿ ಹೆಂಗೆ ಸರ್? ವಿಲನ್ ಏನಾ ಅಗೇನ್? ಈ ಸಿನಿಮಾದಲ್ಲಿ ವಿಲನ್ ಅಂತ ಹೇಳೋದಕ್ಕಿಂತ ಅದೇ ಡೈರೆಕ್ಟರ್ ನಂಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಪಾತ್ರ ಕೊಟ್ಟಿದ್ದಾರೆ. ಆಕ್ಚುಲಿ ರಫ್ ಅಂಡ್ ಟಫ್ ಇನ್ಸ್ಪೆಕ್ಟರ್ ಅವರು, ಖಡಕ್ ಇನ್ಸ್ಪೆಕ್ಟರ್, ತುಂಬಾ ಇಂಟ್ರೆಸ್ಟಿಂಗ್ ಪಾತ್ರ. ಔಟ್ರೈಟ್ ನೆಗೆಟಿವ್ ಇನ್ಸ್ಪೆಕ್ಟರ್. ಓಕೆ, ಸೊ ಯಾವ ಥರ ಪಾತ್ರ ಅಂದರೆ ಯಾವ ಥರ ಏನಿರುತ್ತೆ ಅದರಲ್ಲಿ? ಅಲ್ಲ ಅಂದ್ರೆ ಇವಾಗ ಅಂದ್ರೆ ಇನ್ನು ಇದು ಬ್ಯಾಕ್ ಗ್ರೌಂಡ್ ಹೇಳ್ಬೇಕಂದ್ರೆ ಟೈಟ್ಲ್ ಸಂಭವಾಮಿ ಯುಗೆ ಯುಗೆ. ನಾನು ಇದೇ ಪ್ರೊಡಕ್ಷನ್ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅಲ್ಲಿ ಪ್ರೀವಿಯಸ್ ಸಿನಿಮಾ 1975 ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೆ. ಅವಾಗ ನಿರ್ಮಾಪಕರಿಗೆ ಹೇಳಿದೆ ನಾನು, ನೀವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಸಂಭವಾಮಿ ಯುಗೆ ಯುಗೆ ನಾನು ನಿಮ್ಮೆಲ್ಲ ಪಿಕ್ಚರ್ ಅಲ್ಲಿ ಇರ್ಬೇಕಂತ. ಓಕೆ, ಸೊ ಅದರಲ್ಲಿ ಕಾಮಿಕಲ್ ಇನ್ಸ್ಪೆಕ್ಟರ್ ಮಾಡಿದ್ದೆ. ಇದರಲ್ಲಿ ಡೈರೆಕ್ಟರ್ ಫೀಲ್ ಮಾಡಿದೆ ಅಂದ್ರೆ ಔಟ್ ಅಂಡ್ ಔಟ್ ರಫ್ ಅಂಡ್ ಟಫ್ ರಗೆಡ್ ಆಗಿರೋಂಥ ಒಂದು ಇನ್ಸ್ಪೆಕ್ಟರ್. ಸೊ ಹೀರೋ ಏನೇನೋ ಮಾಡ್ತಾ ಇರ್ತಾರೆ, ಹೀರೋಗಳು ಪಾಪ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನಾನು ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತೇನೆ. ಎಸ್ ಮೇಡಮ್, ಹೇಳಿ, ಪಾತ್ರ ಮಾಡಿದ್ದೀರಾ ಅಥವಾ ಇಲ್ಲ, ಗೊತ್ತ ಸರ್? ಅದಕ್ಕೆ ಹೀರೋಯಿನ್ ಅನ್ಕೊಂಬಿಟ್ಟೆ ಮೇಡಮ್. ಅಲ್ಲ, ಆಕ್ಚುಲಿ ಚೇತನ್ ಸರ್ ಏನಾದ್ರು ಆಕ್ಟ್ ಮಾಡಿ ಅಂದಿದ್ರೆ ಮಾಡ್ಬಿಡ್ತಿದ್ನೇನೋ. ಸದ್ಯಕ್ಕೆ ಕೊರಿಯೋಗ್ರಫಿ ಮಾಡಿ ನೋಡಿ ಸರ್, ಎಂತ ಮಿಸ್ ಮಾಡ್ಬಿಟ್ಟಿದ್ದೀರಾ? ಕೊರಿಯೋಗ್ರಾಫಿ ಅಂತ ಗೊತ್ತಾದ್ಮೇಲೆ ನಮ್ಮ ಸಿನಿಮಾ ಶೂಟಿಂಗ್ ಮುಗ್ದೋಗಿತ್ತು. ಓಹ್, ಅದೇಂಗೆ ಸರ್? ಕೊರಿಯೋಗ್ರಾಫರ್ ಯಾರು ಸಾಂಗ್ಸ್ ನೀವು ಸೆಪರೇಟ್ ಮಾಡಿದ್ರಿ? ಮುಗಿಸಿದ್ವಿ. ಸಾಂಗಿಗೆ ಅಂತ ನೋಡ್ಬೇಕಾದ್ರೆ ಒಂದಿಷ್ಟು ಹುಡುಕ್ತಾ ಇದ್ದಾಗ ಇವರು ಇದಾಗಿರೋದು. ಓ ಮೇಡಮ್, ನೀವು ಹೇಳಿರೋದ್ರಿಂದ ನೆಕ್ಸ್ಟ್ ಸಿನಿಮಾದಲ್ಲಿ ಪಾರ್ಟ್ ಟು ಇಲ್ಲ, ಆಕ್ಚುಲಿ ನನಗೆ ಆಕ್ಟಿಂಗ್ಗಿಂತನೂ ಕೊರಿಯೋಗ್ರಫಿನೇ ನನಗೆ ಏನಂತಾರೆ ಪ್ಯಾಷನ್. ಆಕ್ಚುಲಿ ನನಗೆ ಅದಂದ್ರೆ ಕೊರಿಯೋಗ್ರಫಿ, ಡಾನ್ಸ್ ಅನ್ನೋದಂದ್ರೆ ಅದೊಂಥರ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ನನಗೆ. ಸೊ ಹಂಗಾಗಿ ಕೊರಿಯೋಗ್ರಫಿ ಕಡೆನೇ ಗಮನ ಕೊಡ್ತಾ. ಫಸ್ಟ್ ಮೂವಿ ಡೆಬ್ಯೂ ಈ ತರ ಮಾಡ್ತಿರೋದು ಮಾಸ್ಟರಿಂಗ್ ಅಥವಾ ಫ್ಯೂಚರ್ ಮಾಡಿದ್ರೆ? ಸರ್ ಆಲ್ರೆಡಿ ಸಿನಿಮಾಗೆ ಬಂದು 19 years ಆಯ್ತು. ಸೊ ನಂದು ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗೆಲ್ಲ ತುಂಬಾ ದೊಡ್ಡ ಮಾಸ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಕೊರಿಯೋಗ್ರಾಫರ್ ಆಗಿ ಈಗ ಒಂದು 3 years ಆಯ್ತು. ಸೊ ಒಂದು 30+ ಮೂವೀಸ್ ವರ್ಕ್ ಮಾಡಿದ್ದೀನಿ. ಸೊ ಅದರಲ್ಲಿ ಈ ಸಿನಿಮಾದಲ್ಲೂ ಒಂದು 3 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಓಕೆ, ಹುಡುಗರಿಗೂ ಹೇಳ್ಕೊಡ್ತಾರೆ ಬರೀ ಹುಡುಗಿರಿಗೆ ಮಾತ್ರ? ಸರ್ ಎಲ್ರಿಗೂ ಸರ್. ಎಸ್, ಓಕೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಆ ವಿಚಾರವಾಗಿ. ಸೊ ಯಾವ ಥರ ಈ ಡ್ಯಾನ್ಸ್ ಕಂಪೋಸಿಂಗ್ ಎಲ್ಲ ಏನು, ಯಾವ ಥರ ಏನು ಡಿಫ್ರೆಂಟ್ ಪ್ಲಾನ್ ಮಾಡಿದ್ರಾ? ಹುಕ್ ಸ್ಟೆಪ್ಸು ಆ ಥರ ಏನಾದ್ರು? ಹಾಂ, ಹೌದು, ಅದೆಲ್ಲ ನಿಮ್ದೇ ಕೈ. ಓಕೆ, ಯಾವ ಥರ ಏನು ಡಿಫ್ರೆಂಟ್ ಏನು ಪ್ಲಾನ್, ಏನು ಬೇರೆ ನೀವು ಕಂಪೋಸಿಂಗ್ ಮಾಡ್ಬೇಕಲ್ಲ? ಅಂದ್ರೆ ಪ್ಲಾನ್ ಅಂದ್ರೆ ಬಿಫೋರ್ ಸಾಂಗ್ ಏನಿದೆ ಅದನ್ನ ಫಸ್ಟ್ ಕೇಳ್ತೀವಿ, ಅದ್ರ ಬಿಫೋರ್ ಕಂಟೆಂಟ್ ಕೇಳ್ತೀವಿ, ಏನು ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಸರ್ ಕೆಲವೊಂದು ಸಜೆಷನ್ಸ್ ಕೊಡ್ತಾರೆ. ಸೊ ನಮ್ಗೆ ಈ ಕ್ಯಾರೆಕ್ಟರ್ ಈ ತರ ಬರುತ್ತೆ, ಸೊ ಇವ್ರಿಗೆ ಇದೇ ತರ ಕಂಪೋಸಿಂಗ್ ಬೇಕು, ಪ್ರತಿಯೊಂದು ಹೇಳ್ತಾರೆ, ಹಳ್ಳಿನಲ್ಲಿ ಶೂಟ್ ಇರೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತಕ್ಕಂತೆ ಸಾಂಗ್ ಏನ್ ಡಿಮ್ಯಾಂಡ್ ಮಾಡುತ್ತೆ, ಸೊ ಅದಕ್ಕೆ ತಕ್ಕಂತೆ ಕೊರಿಯೋಗ್ರಫಿ ಮಾಡ್ತೀವಿ. ಸೊ ಇದ್ರಲ್ಲೂ ಹುಕ್ ಸ್ಟೆಪ್ ಏನಿದೆ ಅದನ್ನು ಕಂಪೋಸ್ ಮಾಡಿದೀವಿ. ಸೊ ಡೈರೆಕ್ಟರ್ ಸರ್, ನಮ್ಮ DOP ಸರ್ ಎಲ್ಲರೂ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ತರ ಬಂದಿದ್ದಾರೆ. ಅದ್ರಲ್ಲಿ ಒಂದು ಚಿಕ್ಕ ಬಿಟ್ಟಲ್ಲಿ ಬಂದು ಮೂಮೆಂಟ್ ಎಲ್ಲ ಮಾಡಿದ್ದಾರೆ. ಓಕೆ, ಎಸ್ ಸರ್, ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದ್ರೊಳಗೆ ಬಂದಾಗ? ಬಂದಾಗದೆ ತೋರಿಸ್ತಾ ತುಂಬಾ ಸಿಂಪಲ್ ಆಗಿತ್ತು. ಓಕೆ, ಸುಮ್ಮನೆ ಹೇಗೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದೊಂದು ಟ್ಯೂನ್ ಆಕ್ಚುಲಿ ಸಿಗ್ನೇಚರ್ ಟ್ಯೂನ್ ತರ ಅದು. ಆ ಟ್ಯೂನ್ ಕೇಳಿದಾಗ ಇಲ್ಲ, ಇಲ್ಲಿ ನಾವೆಲ್ಲ ಟೆಕ್ನಿಷಿಯನ್ಸ್ ಹೀರೋ ಜೊತೆ ಬರೋಣ ಅನ್ನೋದೊಂದು. ಇಲ್ಲ, ಯಾರೋ ಒಂಚೂರು ಬೇರೆ ದೊಡ್ಡ ಹೀರೋಗಳನ್ನೆಲ್ಲ ಹಾಕ್ಬೇಕಿತ್ತು, ನಮ್ದು ಕನ್ಸೆಪ್ಟ್ಸ್ ಎಲ್ಲ ಇರ್ಲಿಲ್ಲ. ನಾವೇ ಟೆಕ್ನಿಷಿಯನ್ಸ್ ಬರೋಣ ಬಂದಾಗ ಮಾಸ್ಟರ್ ಹತ್ರ ಹೋದಾಗ
ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ರು. ಒಂದು ಸ್ಟೆಪ್ ಕಲ್ಸ್ಕೊಟ್ರು, ಮೊಬೈಲ್ ಒಂದು ಸ್ಟೆಪ್ ಕಲ್ಸ್ಕೊಟ್ರು. ಇದೇನಕ್ಕೆ ಮಾಸ್ಟರ್ ಪ್ರಾಕ್ಟೀಸ್ ನಾವೇ ಬಂದು ಸಡನ್ ಸ್ಪಾಟಲ್ಲಿ ಹೊಡಿತೀವಿ ಅಂತ. ಅಲ್ಲ ಇದಕ್ಕೆ ಹೋದಾಗ ಕರೆದ್ರು ಪ್ರಾಕ್ಟೀಸಿಗೆ ಅಂತ ಹೇಳಿ. ಅದು ಪ್ರಾಕ್ಟೀಸಿಗೆ ಅಂತ ಹೋದಾಗ ಮಾಡಿ ಅಂದಾಗ ಅದು ಹೀಗೆ ತಿರ್ಸಿ ಅಂದಾಗ ಯಾವ್ದು ತಿರುಗ್ತಾ ಇಲ್ಲ, ತಲೆ ತಿರುಗಿದೆ, ತಲೆನೇ ತಿರುಗಿ ಶುರು ಆಯ್ತು. ನೋಡಿದಾಗ ಮಾತ್ರ ತುಂಬಾ ಈಸಿ ಅನ್ಸ್ಬಿಡುತ್ತೆ. ಮಾಡ್ಬೇಕಾದ್ರೆ ಒಂದು ಕಾಲಿಗೆ ಇರ್ಬೇಕು, ಮತ್ತೆ ಕಾಲ್ ತೆಗಿಬೇಕು, ಮತ್ತೆ ಎದೆ ಮಾಡ್ಬೇಕು ಅಂದಾಗ ಎಲ್ಲ ಇರುತ್ತೆ. ಅದೇ ಗೋಡೆ ಹತ್ರ ನಿಂತ್ಕೊಡಿ, ಎದೆ ಗೋಡೆ ಕೊಡಿ, ಅದೇ ತರ ಸರ್ಕಸ್ ಮಾಡ್ಬಿಟ್ರಲ್ಲ ಸರ್ ಇಂಟರ್ವ್ಯೂಲಿ. ಓಕೆ, ಸೂಪರ್. ಆ ತರ ಸರ್ಕಸ್ ಮಾಡಿಸಿರೋದು. ಈಗ ಹೀರೋ ಇಂಟ್ರೊಡಕ್ಷನ್ ಜೊತೆಗೆ ಟೆಕ್ನಿಷಿಯನ್ ಇಂಟ್ರೊಡಕ್ಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಯಾಕಂದ್ರೆ ಯಾರು ಬೆಳೆಸ್ತಾರ ಇಲ್ವೋ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಯಾರು ಬೆಳೆಸಲ್ಲ, ನಾವೇ ಬೆಳಿಬೇಕು. ಅದಕ್ಕೆ ನಮ್ಗೆ ಅದೇ ಒಂದು ಪ್ಲಾನ್ ಆಗಿತ್ತು. ಮೋಷನ್ ಪೋಸ್ಟ್ ನೋಡಿರ್ಬೋದು, ಅದ್ರಲ್ಲ ಆರ್ಟಿಫಿಷಿಯಲ್ ಇಂಟ್ರೊಡ್ಯೂಸ್ ಮಾಡಿಸಿ ಆಮೇಲೆ ಇತ್ತು ಇಂಟ್ರೊಡ್ಯೂಸ್ ಮಾಡಿಸಿ. ಸೊ ಎಲ್ರಿಗೂ ಒಂದು ಸಮೂಹಿಗೆ ಲೈಫ್ ಹೇಗಿದೆ ಗೊತ್ತಿಲ್ಲ, ಗ್ರೋತ್ ಆಗ್ಲಿ ಅಂತ. ಸರ್ ಏನ್ ಹೇಳ್ತೀವಿ. ಬಟ್ ಡೈರೆಕ್ಟರ್ ಮತ್ತೆ ಡಾನ್ಸ್ ಮಾಸ್ಟರ್ ಒಂದ್ ಸ್ಟೆಪ್ ಮುಂದೆ ಹೋಗಿ ಡಿಒಪಿನೂ ಯೂಸ್ ಮಾಡಿದ್ದಾರೆ. ಸೊ ಡಿಒಪಿ ಏನ್ ಮಾಡ್ತಾರೆ ಅಂದ್ರೆ ಸ್ವಿಚ್ ಆನ್ ಮಾಡ್ಬಿಟ್ಟು ಇಲ್ಲಿ ಬಂದು ಸ್ಟೆಪ್ ಮಾಡಬೇಕು, ಆ ತಕ್ಷಣ ಹೋಗಿ ಆಫ್ ಮಾಡಬೇಕು. ಆ ತರ ಎಲ್ಲ ಸರ್ಕಸ್ ಮಾಡ್ಸಿದ್ದಾರೆ, ಆ ತರ ಎಲ್ಲ ಮಾಡಿದಿರಾ? ಅವ್ರ ಅಸಿಸ್ಟೆಂಟ್ಸ್ ಗಳಿಗೆ ಅಲ್ಲಿ ಕಮೆಂಟ್ ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ರು. ಸರ್ಗೆ ಡ್ಯಾನ್ಸ್ ಮಾಡ್ಸಿಲ್ಲ? ಇಲ್ಲ, ಆಕ್ಚುಲಿ ಅವರು ಕ್ಯಾರೆಕ್ಟರ್ ಅವರು ಫುಲ್ ಸ್ಟ್ರಿಕ್ಟ್ ಆಫೀಸರ್. ಸೊ ಅವರು ಈ ಸಾಂಗ್ ಅಲ್ಲಿ ಬರ್ಲೇ ಇಲ್ಲ. ಓಕೆ, ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಅವಾಗ ಐಟಮ್ ಸಾಂಗ್ ಡೈರೆಕ್ಟರ್ ಚೆನ್ನಾಗಿರತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಎಲ್ಲ ಸುಮಾರು ಜನ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ದೀವಿ. ಸೊ ಸಿನಿಮಾಲಿ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಸ್ಕೋಪ್ ಇತ್ತು. ಕೇಳಿದೆ ನಾನು, ಒಂದು ಐಟಮ್ ಸಾಂಗ್ ಮಾಡಿ ಇಷ್ಟು ಜನ ವಿಲನ್ಸ್ ತುಂಬಾ ದಂಡಿದೆ. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಜರಂಗಿ ಪ್ರಸನ್ನ ಇದಾರೆ, ಹಾಸನ್ ಇದಾರೆ, ವಿಕ್ಟ್ರಿ ವಾಸು ಇದಾರೆ, ಬಾಲರಾಜವಾಡಿ ಇದಾರೆ. ಸೊ ಒಂದು ದಂಡೆ ಇದೆ. ಎಲ್ಲರನ್ನ ಸೇರಿಸಿ ಮಾಡಿ ಅಂತ ಹೇಳಿದೆ. ಆಗಿನ ಕಾಲದಲ್ಲಿ ಬರ್ತಿತ್ತಲ್ಲ ಆ ತರ. ಬೇರೆ ತರದಂತ ಆಟಿತ್ತು, ಬೇರೆ ನೋರಾ ಫತೇಹಿ ಆ ತರ ಕರ್ಸ್ಬೇಕಂತೆಲ್ಲ ಯೋಚನೆ ಮಾಡಿದ್ರು ಡೈರೆಕ್ಟರ್. ಆಮೇಲೆ ಬೇಡ ಅಂತ ಏನೋ ಡ್ರಾಪ್ ಮಾಡೋರು ಗೊತ್ತಿಲ್ಲ. ನಮ್ ಜೊತೆ ಆಗ್ಬಿಡುತ್ತಲ್ಲ, ಇವರೆಲ್ಲ ಇಲ್ವಲ್ಲ, ಅದಕ್ಕೆ ಅಂದ್ರೆ ಆತರ ಇಟ್ಟೆಲ್ಲ ಕತೆ ಡ್ರಾಪ್ ಆಗತ್ತೇನೋ ಅನ್ನೋದು. ಸೆಕೆಂಡ್ ಹಾಫ್ ನಿಮ್ಗೆ ಹೇಗಂದ್ರೆ ಕಂಪ್ಲೀಟ್ ಸಬ್ಜೆಕ್ಟ್ ಚೇಂಜ್ ಆಗತ್ತೆ, ಫ್ಲೋ ಕತೆ ಓಡ್ತಾ ಇದೆ, ಫ್ಲೋ ನ ಕಟ್ ಮಾಡೋದು ಬೇಡ ಅಂತ. ಅಂದ್ರೆ ಕೆಲವರು ಫಸ್ಟ್ ಆಫ್ ಆಲ್ ಒಂದು ಫ್ಲೋ ಹೋಗುತ್ತೆ, ಸೆಕೆಂಡ್ ಹಾಫ್ ಏನೋ ಅದು ಇದು ಟ್ರಾಕ್ ತಪ್ಪತ್ತೆ. ನಮ್ ಸಿನಿಮಾ ಹಾಗಾಗಿಲ್ಲ. ಸೆಕೆಂಡ್ ಹಾಫ್ ಅನ್ನೋದು ಫ್ಲೋ ಸ್ಟಾರ್ಟ್ ಆದ್ರೆ ನೀವು ಕ್ಲೈಮ್ಯಾಕ್ಸಿನವರೆಗೂ ನೀವು ವೆಯ್ಟ್ ಮಾಡ್ಬೇಕು. ಆ ಒಂದು ಫ್ಲೋ ಹೋಗ್ತಾ ಇರುತ್ತೆ, ಆ ಫ್ಲೋನೆಲ್ಲ ಡ್ರಾಪ್ ಮಾಡೋದು ಬೇಡ ಅಂತ ಹೇಳಿ ಅದಕ್ಕಿಲ್ಲ ಅಷ್ಟೇ. 10 ವರ್ಷಗಳ ಜರ್ನಿ ನಿಮ್ದು. ಸೊ ಈಗ ಡೆಬ್ಯೂ ಮಾಡ್ತಾ ಇದ್ದೀರಾ, ಏನು ಇಷ್ಟು ಗ್ಯಾಪು? ಎಕ್ಸ್ಪೀರಿಯನ್ಸ್ ತಗೊಬೇಕು ಅಂತ ಇತ್ತಾ ಅಥವಾ ಪ್ರೊಡ್ಯೂಸರ್ ದುಡ್ಡು ಹಾಕ್ಲಿಲ್ಲ? ಒಂದು 5-6 ವರ್ಷ ಕೆಲಸ ಕಲಿಯೋದಕ್ಕೆ ತಗೊಂಡ್ವಿ. ಅದಾದ್ಮೇಲೆ ಪ್ರೊಡ್ಯೂಸರ್ ಹುಡುಕಾಟ, ಕೆಲವೊಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ, ಇನ್ನೊಂದ್ ಕಡೆ ಪ್ರೊಡ್ಯೂಸರ್ ಹುಡುಕಾಟ. ಯಾರೊಂದ್ ಬಳಸ್ತೀವಿ ಅಂತ ಮಾಡ್ತೀವಿ ಅಂತ ಸ್ಟಾರ್ಟ್ ಆಗತ್ತೆ, ಅವ್ರಿಗೆ ಹೋಗತ್ತೆ. ಆಮೇಲೆ ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್, ಕೆಲವರು ಸುಮ್ಮನೆ ಒಂದು ಶೋಕಿಗೋಸ್ಕರ ಮಾಡ್ತೀವಿ ಅಂತ ಬರ್ತಾರೆ, ಆಮೇಲೆ ದುಡ್ಡೇ ಇರಲ್ಲ ಅವ್ರ ಹತ್ರ. ಈ ತರ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಫೈನಲಿ ಇವಾಗ ರಾಜಲಕ್ಷ್ಮಿ ಅನ್ನೋ ಒಂದು ಒಳ್ಳೆ ಬ್ಯಾನರ್, ಪ್ರತಿಮಾ ಮೇಡಮ್ ಅವರು, ಅವ್ರ ಕಡೆಯಿಂದ ಅವ್ರಿಗೆ ಕತೆ ಹೇಳಿದಾಗ ಅವ್ರಿಗೆ ಇಂಪ್ರೆಸ್ ಆಯ್ತು. ಪ್ರಾಮಿಸಿಂಗ್ ಬ್ಯಾನರ್ ಇತ್ತು, ಚೀತಾ ಸಿನಿಮಾ ಇದೇ ಬ್ಯಾನರ್. ಸೊ ಒಂದು ಒಳ್ಳೆ ಪ್ರೊಡಕ್ಷನ್ ಸಿಕ್ತು, ಒಂದು ಒಳ್ಳೆ ಸಿನಿಮಾ ಆಯ್ತು. ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್ ಇರುವಂಥದ್ದು. ಸೊ ಎಲ್ಲ ನೋನ್ ಆರ್ಟಿಸ್ಟ್ಗಳು ಇರುವಂಥದ್ದು. ಹೇಗೆ ಪ್ಲಾನ್ ಮಾಡ್ಕೊಂಡ್ರೆ ಇದೆಲ್ಲ? ಆರ್ಟಿಸ್ಟ್ ನಾನು ಪ್ಲಾನ್ ಮಾಡಿಲ್ಲ. ಕತೆ ಬರೆದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಪ್ರಮೋದ್ ಶೆಟ್ಟಿ ಕ್ಯಾರೆಕ್ಟರ್ ಮಾತ್ರ. ಇದಕ್ಕೆ ಇವರೇ ಬೇಕು ಅನ್ನೋದು. ಈಗ ಪ್ರಮೋದ್ ಶೆಟ್ಟಿ ಸರ್ ಕ್ಯಾರೆಕ್ಟರ್ ಅಂದಾಗ ಅದೊಂದು DC ಕ್ಯಾರೆಕ್ಟರ್ ಅಂದಾಗ ಅದೊಂದು ಕ್ಯಾರೆಕ್ಟರ್ 2 ಶೇಡ್ ಇದೆ. ನಮ್ಮ DC ಹಳ್ಳಿಯಲ್ಲಿ ಬಂದಿರ್ತಾನೆ. ಹಳ್ಳಿಲಿದ್ದ ಹಳ್ಳಿ ಅಂದ್ರೆ DC ನಾವು ತಲುಪೋದೇ ಕಷ್ಟ, ಅಪಾಯಿಂಟ್ಮೆಂಟ್ ಎಲ್ಲ ತಗೋಬೇಕು. ಇಲ್ಲಿ DC ಹಳ್ಳಿಗೆ ಬಂದು ಸೆಟ್ಲ್ ಆಗ್ತಾರೆ. ಸೊ ಆ ಸೆಟ್ಲ್ ಆದಾಗ ಜನಗಳಿಗೆ ತಲುಪತ್ತ ಈಸಿ. ಆದ್ರೆ DC ಒಳಗಡೆ ಇನ್ನೊಂದು ಬೇರೆ ಕ್ಯಾರೆಕ್ಟರ್. ಸೊ ಆ ಥರ 2 ಇದಿದೆ ಅವ್ರ ಹತ್ರ ಕ್ಯಾರೆಕ್ಟರೇಷನ್. ಸೊ ಅದು ಸೆಟ್ ಆದಾಗ ಒಂದ್ ಕಡೆ ಪಾಸಿಟಿವ್ ಆಗೂ ಕಾಣಬೇಕು, ಇನ್ನೊಂದ್ ಕಡೆ ನೆಗೆಟಿವ್ ಆಗಿ ಇರ್ಬೇಕಂದ್ರೆ ನನ್ನ ತಲೆಯಲ್ಲಿ ಬಂದಿದ್ದು ಫಸ್ಟ್ ಪ್ರಮೋದ್ ಶೆಟ್ಟಿ. ಸೊ ಅದು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅವರಿದ್ರು. ಸೊ ಇನ್ನು ಉಳಿದಿರೋ ಒಂದೊಂದೊಂದು ಡೆವಲಪ್ಮೆಂಟ್ ಆಯ್ತು. ಈಗ ಸುಧಾರಣೆ ಮೇಡಮ್ ಅಂದ್ರೆ ಅವ್ರದ್ದು ಬ್ಲೈಂಡ್ ಮದರ್ ಕ್ಯಾರೆಕ್ಟರ್, ಯಾರು ಸೆಟ್ ಆಗ್ತಾರೆ ಆ ಥರ ಅಮ್ಮನ ಕ್ಯಾರೆಕ್ಟರ್ಗೆ ಅಂದ್ರೆ ಅದು ತುಂಬಾ ಫೀಲ್ ಇದೆ, ಪೇನ್ಫುಲ್ ಫೀಲ್ ಇರೋ ಕ್ಯಾರೆಕ್ಟರ್. ಇಡೀ ಸಿನಿಮಾದ ಅವ್ರೊಂದು ಕ್ಯಾರೆಕ್ಟರ್ ಮೇಲೆ ಒಂದು ನಿಮ್ಗೆ ಎಮೋಷನ್ ಹಿಡಿದಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಅಂಥದ್ದೇ ಒಬ್ರು ಆರ್ಟಿಸ್ಟ್ ಬೇಕು. ಆರ್ಟಿಸ್ಟ್ ಸಿಕ್ತಾಗಲೇ ಆ ಕ್ಯಾರೆಕ್ಟರ್ಗೆ ಇದಕ್ಕೆ ವ್ಯಾಲ್ಯೂ ಬರೋದು. ಸೊ ಅದನ್ನ ಥಿಂಕ್ ಮಾಡಿದಾಗ ನಮ್ಗೆ ಒನ್ ಆಫ್ ದ ಬೆಸ್ಟ್ ಸುಧಾರಣೆ ಮೇಡಮ್ ಅನಿಸ್ತು. ಅವ್ರ ಹಿಂದೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ರು ಕುಮಾರ್ ಗೋವಿಂದ್ ಅವ್ರ ಜೊತೆ ಅನುರಾಗ ಸಂಗಮದವರು ಮಾಡಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಓಕೆ ಚೆನ್ನಾಗಿ ಆದ್ರೆ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರ ಅನ್ನಿಸ್ತು. ಸುಧಾರಣೆ ಮೇಡಮ್ ಅಂದ್ರೆ ಆಮೇಲೆ ವಿಲನ್ ಅಂತ ಬಂದಾಗ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಅಂತ ನೋಡ್ತಾ ಹೋದ್ವಿ. ಈಗ ಅಶ್ವಿನಾಸ್ ಅವರು CID ಆಫೀಸರ್ ಕ್ಯಾರೆಕ್ಟರ್. ಇವಾಗ CID ಆಫೀಸರ್ ಅಂದ್ರೆ ಆ ಥರ ಒಂದು ಲುಕ್ಕಲ್ಲೇ ಗೊತ್ತಾಗಬೇಕು ಆ ಕ್ಯಾರೆಕ್ಟರ್ಗೆ ಇರ್ಸತ್ತು ಅಂತ. ಅದು ಯಾರು ಮಾಡೋಣ ಅಂದ್ರೆ ಅಶ್ವಿನಾಸ್ ಅವರು ತಲೆಯಲ್ಲಿ ಬಂದರು. ಸೊ ಈ ಥರ ಬಾಲನ ಒಂದು ವಿಲನ್ನು ಹಳ್ಳಿಲಿರುವಂಥ ಒಬ್ಬ ವಿಲನ್ ಹೇಳಿದ್ರೆ ಹೇಗಿರ್ಬೇಕಂದ್ರೆ ನಮ್ಮ ಬಾಲರಾಜ್ ಇರ್ತಾನೆ. ಆ ಥರ ಒಂದಿಷ್ಟು ಫ್ರೆಂಡ್ಸ್ ಕ್ಯಾರೆಕ್ಟರ್ ಅಂದ್ರೆ ಒಂದು ಸ್ವಲ್ಪ ಫನ್ ಇರಬೇಕು ಅಂದಾಗ ಗಿಲ್ಲಿ ನಟ, ಸಿದ್ದು ಮಂಡ್ಯ, ಚಿತ್ರದುರ್ಗ, ಸೊ ಇವ್ರುಗಳೇ ಆದ್ರು. ಆಮೇಲೆ ಒಂದು MLA ಕ್ಯಾರೆಕ್ಟರ್ ಅಂತ ಬಂದ್ರೆ ಈ ಥರ ಒಂದೊಂದೊಂದು ಆ ಕ್ಯಾರೆಕ್ಟರ್ ಏನೇನು ಬೇಕೋ ಅವ್ರು ಸಿನಿಮಾ ಮಾಡಿದ್ರು. ಉಪ್ಪಿ ಸರ್ ಹೇಳ್ತಾರಲ್ಲ,
ಸಿನಿಮಾ ನಾವು ಮಾಡೋದಲ್ಲ ಅದು ಆಗೋದು ಅಂತೇಳಿ. ಸೊ ಆ ಥರ ಈ ಸಿನಿಮಾ ಯಾರ್ಯಾರು ಏನೇನು ಬೇಕೋ ತಗೊಂಡಿದೆ. ಉಪ್ಪಿ ಸರ್ ಫ್ಯಾನು. ಉಪ್ಪಿ ಸರ್ ಫ್ಯಾನ್. ಓಕೆ, ಅದಕ್ಕೆ ತುಂಬ ಸ್ಪೀಡಲ್ಲಿ ಇದ್ದೀರಾ ನೀವು ಮಾತಾಡೋದು ಅಲ್ವಾ ಸರ್? ಸರ್ ನಿಮಗೆ ಇಷ್ಟು ವರ್ಷದ ಜರ್ನಿ ಸಿನಿಮಾ ಏನು ಕಲಿಸ್ತು ಸರ್? ಇಷ್ಟು ವರ್ಷದ ಜರ್ನಿ ಎಲ್ಲ ಇನ್ನೂ ಕಲಿಕೆ ಇದ್ದೇ ಇದೆ. ಕಲಿಸ್ತು ಅನ್ನೋದಕ್ಕಿಂತ ಸಿನಿಮಾ ಏನಂದ್ರೆ ಕಲಿಕೆ ಅಲ್ವಾ. ಇವಾಗ ನೀರಿಗೆ ಇಳಿದು ಬಿಡ್ತಿದ್ವಿ, ಇಳಿದ ಮೇಲೆ ಈಜು ಹೊಡಿತಾನೆ ಇರಬೇಕು. ಸೊ ಮುಳುವಾಗಿಲ್ಲ, ಈಜ್ ಇರಬೇಕು. ದಡ ಸೇರ್ತೀವಲ್ಲೋ ಗೊತ್ತಿರೋದಿಲ್ಲ, ಬಟ್ ಇಲ್ಲ ಟು ಕೀಪ್ ಆನ್ ಸ್ವಿಮ್ಮಿಂಗ್. ಸೊ ಸಿನಿಮಾ ಏನ್ ಕಲಿಸುತ್ತೆ ಅಂದ್ರೆ ನಿಮ್ಗೆ ಪೇಷನ್ಸ್ ಅನ್ನೋದನ್ನ ಕಲಿಸುತ್ತೆ. ಪ್ರತಿಯೊಂದು ಹಂತದಲ್ಲೂ ನೀವು ನಿಮ್ಮ ಸಂಯಮನ ಕಳ್ಕೊಳ್ಳೋಂಗಿಲ್ಲ, ಪೇಷನ್ಸ್ನ ಕಳ್ಕೊಳ್ಳೋಂಗಿಲ್ಲ. ಮುಂದೆ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದಕ್ಕೆ ನೀವು ಆಶಾವಾದಿಯಾಗಿ ಅದ್ರ ಮುಂದೆ ಸಾಕ್ತಾ ಇದ್ದೀವಿ. ಸಿನಿಮಾ ಅದನ್ನು ಕಲಿಸುತ್ತೆ. ಜೀವನದ ಪಾಠ ಅದೇನೆ ಅಲ್ವಾ, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಸಿನಿಮಾ ಜರ್ನಿನೂ ಹಾಗೆ ಸರ್. ಹ್ಯೂಜ್ ಅಂದರೆ ಲೈಕ್ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಎಲ್ಲ ನೀವು ನಟಿಸಿರೋ ಅಂಥದ್ದು. ಈಗ ಮಲ್ಲ ಇರ್ಬೋದು, ಈಗ ಬಹಳಷ್ಟು ಸಿನಿಮಾಗಳಲ್ಲೇ ನಟಿಸಿದ್ದೀರಾ ಎಲ್ಲ. ಸೊ ಈಗ ಹೊಸ ತಂಡಗಳು ಯಾವ ರೀತಿಯಾದ ಪ್ರಯತ್ನಗಳು ಈಗಿನ ಕಾಲಘಟ್ಟದಲ್ಲಿ ಬರ್ತಾ ಇರೋವಂಥ ಸಿನಿಮಾಗಳು ಯಾವ ರೀತಿಯಾಗಿ ಇನ್ನೂ ಇಂಪ್ರೂವೈಸೇಷನ್ ಆಗಬೇಕು ನಿಮ್ಮ ಪ್ರಕಾರ? ಯಾಕಂದರೆ ಬಿಫೋರ್ ದಟ್ ಸಿನಿಮಾನು ನೋಡಿರ್ತೀರ ನೀವು, ಓಲ್ಡ್ ಟೀಮ್ಗಳಲ್ಲೂ ನೋಡಿದರೆ. ಈಗ ಯಾವ ರೀತಿಯಾದ ಚೇಂಜಸ್ಗಳು ಮಾಡ್ಕೊಬೇಕು ಈಗ ಬರ್ತಾ ಇರೋ ಚಿತ್ರತಂಡಗಳು? ಅಂದರೆ ಬರ್ತಾ ಇರೋದು ಕೆಲವು ತಂಡಗಳು ತುಂಬಾನೇ ಪ್ರಿಪೇರ್ಡ್ ಆಗಿ ಆರ್ಗನೈಸ್ಡ್ ಆಗಿ ಸುಮಾರು ಜನ ಇದ್ದಾರೆ ಆ ಥರ. ಇನ್ನು ಕೆಲವರು ತುಂಬಾ ಹೊಸಬ್ರು ತುಂಬಾ ಜನ ಬರ್ತಾ ಇದ್ದಾರೆ, ಅನುಭವ ಕಡಿಮೆ ಇರೋರು ಕೂಡ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ತಪ್ಪಾಗ್ತಾ ಇದೆ. ಸಿನಿಮಾ ಕಲಿಕೆ ಅದೇ ಮುಗಿಯೋದಿಲ್ಲ ಅಂತ ಹೇಳಿದ್ನಲ್ಲ, ಬಟ್ ಸಾಕಷ್ಟು ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ ನಾನು 2 ಸಿನಿಮಾ 3 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ್ರೆ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಅನ್ಕೊಳ್ತಾರೆ. ಬಟ್ ಅವ್ರಿಗೆ ಸ್ಕ್ರಿಪ್ಟ್ ಸೆನ್ಸ್ ಇರೋದಿಲ್ಲ. ಹಳೆ ಸಿನಿಮಾಗಳು, ಹೊಸ ಸಿನಿಮಾಗಳು, ಬೇರೆ ಭಾಷೆಯ ಸಿನಿಮಾಗಳು, ಎಲ್ಲೆಲ್ಲಿ ಏನೇನು ನಡೀತಾ ಇದೆ. ಸೊ ಕಲಿಕೆ ನಿಲ್ಲೋದಿಲ್ಲ ಅಂತ ಅದನ್ನೇ ನಾನು ಹೇಳೋದು. ಸೊ ಪ್ರತಿಯೊಂದು ನೋಡಿ ಅರ್ಥ ಮಾಡ್ಕೋಬೇಕು. ಅದನ್ನ ನಮ್ಮಲ್ಲಿ ಮೊದಲು ಹಳೆಯ ನಿರ್ದೇಶಕರು ಏನಿರ್ತಾ ಇದ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಅದ್ರಲ್ಲಿ ಯೋಚನೆ ಮಾಡಿದ್ರೆ ಪುಟ್ಟಣ್ಣ ಸರ್ ಇರ್ಬೋದು, ಸಿದ್ಲಿಂಗ ಅವರು ಇರ್ಬೋದು, ವಿ ಸೋಮಶೇಖರ್ ಇರ್ಬೋದು, MS ರಾಜಶೇಖರ್ ಇರ್ಬೋದು. ಅವರೆಲ್ಲರೂ ಏನಂದ್ರೆ ಪ್ರತಿಯೊಂದನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾ ಇದ್ರು, ಪ್ರತಿಯೊಂದನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾ ಇದ್ರು. ಇವಾಗ ಬರ್ತಾ ಇರೋ ಸಾಕಷ್ಟು ನಾನು ನೋಡ್ತಾ ಇದ್ದೀನಿ ಯುವ ಪೀಳಿಗೆ ಅಂತ ಏನ್ ಹೇಳ್ತಾ ಇದೀವಿ, ಕೆಲವು ಒಂದು ವರ್ಗ ಇದೆ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಆಗಿ. ಇವಾಗ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂದಿದೆ, ಶಾಕಾಹಾರಿ ಅಂತ ಸಿನಿಮಾ ಇದೆ. ತುಂಬಾ ಅಂದ್ರೆ ಹೊಸತನ, ಹೊಸ ರೀತಿ ಹೇಳೋ ರೀತಿ, ಆ ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಟ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಅಟ್ ದ ಸೇಮ್ ಟೈಮ್ ಸುಮಾರು ಜನ ಸಕ್ಸಸ್ ಅಂದ್ರೆ ಸಿನಿಮಾ ಗ್ಲಾಮರ್ ಅಂತ ಅನ್ಕೊಂಡಿದ್ದಾರೆ. ಬರೀ ಗ್ಲಾಮರ್ ಅಲ್ಲ, ದಿಸ್ ಇಸ್ ಅನ್ ಆರ್ಟ್ ಫಾರ್ಮ್. ಇದು ಆರ್ಟ್ ಫಾರ್ಮ್ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ, ಪ್ಯಾಷನ್ ಇಂದ ಬರ್ತಾರೆ, ಅವ್ರು ಚೆನ್ನಾಗಿ ಮುಂದೆ ಬರ್ತಾರೆ. ಅಂದ್ರೆ ನೀವ್ ಹೇಳ್ತೀರ ಕಂಟೆಂಟ್ ಕೂಡ ಮ್ಯಾಟರ್ ಆಗುತ್ತೆ, ತುಂಬಾನೇ ಮ್ಯಾಟರ್ ಆಗುತ್ತೆ ಸರ್. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಓದು ತುಂಬಾ ಇಂಪಾರ್ಟೆಂಟ್. ಸಾಹಿತ್ಯ ಗೊತ್ತಿರಬೇಕು. ಸಾಹಿತ್ಯ ಗೊತ್ತಿಲ್ಲದೆ ನಾನು ಸಿನಿಮಾ ಮಾಡ್ತೀನಿ ಅನ್ಕೊಳ್ಳೋದು ತುಂಬಾನೇ ತಪ್ಪು. ಸಾಹಿತ್ಯ ಗೊತ್ತಿರಬೇಕು ನಿಮಗೆ, ಸಂಗೀತ ಗೊತ್ತಿರಬೇಕು, ಅಥವಾ ಹೇಗೆ ಸಿನಿಮಾದಲ್ಲಿ ಹೊಸ ಹೊಸ ಬೆಳವಣಿಗೆಗಳು, ಸ್ಕ್ರೀನ್ ಪ್ಲೇ ರೈಟಿಂಗ್ ಅಲ್ಲಿ ಎಷ್ಟು ಚೇಂಜಸ್ ಆಗ್ತಾ ಇದೆ, ಮೇಕಿಂಗ್ ಅಲ್ಲಿ ಯಾವ ತರ ಚೇಂಜಸ್ ಆಗ್ತಾ ಇದೆ, ಅದನ್ನೆಲ್ಲ ಕಲ್ತ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಅಂದ್ರೆ ಹೊಸ ಪೀಳಿಗೆಗೆ ಐ ವುಡ್ ಸಜೆಸ್ಟ್, ಯಾವತ್ತಿದ್ರೂ ಸಿನಿಮಾ ಕಲಿಕೆ ನಿಲ್ಲೋದಿಲ್ಲ, ಅದು ನಿರಂತರ ಕಲಿತಾ ಇರಿ. ಎಸ್ ಎಸ್ ಮ್ಯಾಮ್. ಈಗಿನ ಕಾಲ ಸಿನಿಮಾದಲ್ಲಿ ಇರ್ಬೋದು, ಕೊರಿಯೋಗ್ರಫಿ ಅನ್ನೋದು ಈಗೆಲ್ಲೋ ಹೆಣ್ಣು ಮಕ್ಕಳು ಬರ್ತಾ ಇರೋವಂಥದ್ದು. ನಾನು ಯೂಶ್ವಲಿ ತಮಾಷೆ ಕೇಳಿದೆ, ಅದು ಗೊತ್ತಿದೆ ನನಗೆ. ಬಟ್ ಹೆಣ್ಮಕ್ಳು ಬರೋದು ತುಂಬ ಕಡಿಮೆ. ಕೊರಿಯೋಗ್ರಫಿ ಇರ್ಬೋದು ಅಥವಾ ಟೆಕ್ನಿಷಿಯನ್ ಪಾರ್ಟಲ್ಲಿ ನೋಡೋದಾದ್ರೆ ಬರೋದೇ ಇಲ್ಲ, ತುಂಬ ರೇರೆಸ್ಟು. ಸೊ ನೀವು ಬಂದಾಗ ಹೆಂಗೆ ಸಪೋರ್ಟಿವ್ ಆಗಿತ್ತು ಮನೆಯಲ್ಲಿರ್ಬೋದು? ಸರ್ ಆಕ್ಚುಲಿ ಬೇರೆ ನನ್ನ ಕೆರಿಯರ್ ಬೇರೆ ಡಾನ್ಸ್ ಅಷ್ಟರಲ್ಲೇನೆ ಮುಗ್ದೋಗ್ಬಿಡುತ್ತೇನೋ ಅನ್ನೋ ಒಂದು ಇದ್ರಲ್ಲಿದ್ದೆ. ಯಾಕಂದ್ರೆ ಟೆಕ್ನಿಷಿಯನ್ ಆಗ್ಬೇಕು ಅಂದ್ರೆ ಬ್ಯಾಕ್ ಸಪೋರ್ಟ್, ಅದು ಫೀಮೇಲ್ಗೆ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಅದು ಒಂದು ಸಿನಿಮಾ ಕೊಡೋದು. ಹೌದು, ಯಾಕಂದ್ರೆ ಇವಾಗ ಒಂದು ಸಿನಿಮಾ ಅಂದಿದ ತಕ್ಷಣ ಮೀಟಿಂಗ್ ಇರುತ್ತೆ, ಫೋನ್ ಮಾಡ್ತಾರೆ ಮ್ಯಾಮ್, ಇನ್ ಟೈಮ್ ಅದು ಟೈಮ್ ಇರಲ್ಲ. ಯಾಕಂದ್ರೆ 7 ಗಂಟೆಗೂ ಮೀಟಿಂಗ್ ಕರೀತಾರೆ, 9 ಗಂಟೆಗೂ ಮೀಟಿಂಗ್ ಕರೀತಾರೆ ನೈಟ್ ಹೊತ್ತು. ಸೊ ಹೋಗ್ಲೇಬೇಕಾಗುತ್ತೆ. ಹೋಗ್ಬಿಟ್ಟು ಅಕಸ್ಮಾತ್ ಡಿಸ್ಕಷನ್ಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮಾತಾಡ್ಬೇಕು, ಇದ್ ಮಾಡ್ಬೇಕು. ನಾವು ಇನ್ ಟೈಮ್ ಅಲ್ಲಿಗೆ ಹೋಗಿ ಬರ್ಬೇಕು ಅಂದ್ರೂ, ಯಾಕಂದ್ರೆ ಎಲ್ಲ ಟೀಮು ಸಿನಿಮಾ ಟೀಮೇ ಇರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಕೆಲವೊಂದು ಟೈಮ್ ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಕೆಲವೊಬ್ರು ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಅಲ್ಲಿ ಹೋಗ್ದಾಗ ಅದು ಹೆಂಗಂದ್ರೆ ಸಿನಿಮಾದವ್ರ ತರಾನೇ ಅನ್ಸಲ್ಲ, ಫೀಲ್ ಆಗಲ್ಲ. ಅಲ್ಲಿ ಸೇಫ್ಟಿ ಇಲ್ವೇನೋ ನಮ್ಗೆ ಒಂಥರ ಫೀಲ್ ಆಗುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಅದೆಲ್ಲ ಅಂದ್ರೆ ಏನಂತಾರೆ, ಅದಕ್ಕೆ ನನಗೆ ಸಪೋರ್ಟಿವ್ ಆಗಿದ್ದು ನನ್ನ ಬ್ರದರ್ ರಂಜಿತ್ ಅಂತೇಳಿ, ಮತ್ತೆ ನನ್ನೊಂದು ಸರ್ಕಲ್, ನನ್ನ ಫ್ಯಾಮಿಲಿನೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವ್ರು ಪ್ರತಿಯೊಂದು ಮೀಟಿಂಗ್ಸ್ ಇರಲಿ ಯಾವುದೇ ಇರಲಿ ನನ್ನ ಜೊತೆಗೆ ಕರ್ಕೊಂಡ್ ಬರ್ತಾರೆ. ಈಗ್ಲೂ ನೋಡಿ ಇಂಟರ್ವ್ಯೂ ನಲ್ಲಿ ಇದ್ದೀನಿ. ಸೊ ನನ್ನ ಜೊತೆನಲ್ಲಿ ಬೆಳಗ್ಗೆಯಿಂದ ಇದ್ದಾರೆ ನನ್ನ ತಮ್ಮಂದಿರು. ಸೊ ಅದೊಂದು ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಮೂವ್ ಮಾಡಕ್ ಕಷ್ಟ ಆಗ್ತಿತ್ತು ಸರ್. ಅಂದ್ರೆ ಅವ್ರು ಮಧ್ಯದಲ್ಲಿ ಬ್ರೇಕ್ ತಗೊಳ್ತಾ ಇರ್ತಾರೆ. ಮಧ್ಯಾಹ್ನ ಫಾರ್ ಎಕ್ಸಾಂಪಲ್ ಒಂದು 1 hour ಬ್ರೇಕ್ ತಗೊಂಡಿದ್ರು, ಆ ತರ ಎಲ್ಲ ಮಾಡ್ತಾರೆ. ಬಟ್ ಆದ್ರೂ ಸಪೋರ್ಟಿವ್ ಆಗಿದೆ.
ಯಾಕಂದ್ರೆ ಹುಡುಗರಿಗೆ ಟೈಮಿಂಗ್ಸ್ ಇರೋದಿಲ್ಲ, ಬಟ್ ನಮ್ಗೆ ಅಂತಂದ್ರೆ ಫ್ಯಾಮಿಲಿ, ಮಕ್ಕಳು ಅದೆಲ್ಲ ಇರುತ್ತಲ್ಲ. ಮದುವೆ ಆಗಿದೆ ಖಂಡಿತವಾಗ್ಲಿ ಸರ್. ಮಗಳಿದ್ದಾಳೆ, 10ನೇ ಕ್ಲಾಸ್ ಓದ್ತಿದ್ದಾಳೆ. ಓ ಸೀರಿಯಸ್? ಸಂತೂರ್ ಮಮ್ಮಿ. ಸೊ ಅದ್ರ ಜೊತೆ ಫ್ಯಾಮಿಲಿ ನೋಡ್ಕೊಂಡು ನನ್ನ ಕೆರಿಯರ್, ಸೊ ಇದ್ರಲ್ಲಿ ಏನಿದೆ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ಸರ್, ಏನ್ ಹೇಳಕ್ ಹೊರಟಿದ್ದೀರಾ ಸಂಭವ ಮ್ಯೂಸಿಕ್ ಫೈನಲ್ ಆಗಿ? ಫೈನಲ್ ಆಗಿದೆ ಅರ್ಜುನ ಸರ್, ಕೃಷ್ಣ ಲಾಸ್ಟ್ ಅರ್ಜುನನಿಗೆ ಹೇಳ್ತಾನೆ. ಸೊ ಧರ್ಮ ಹೇಳಿದ್ನಲ್ಲ ಅವ್ರು, ಧರ್ಮ ಯಾವಾಗ ಶುರು ಆಗುತ್ತೆ. ಸೊ ಅದು ಆಕ್ಚುಲಿ ಪಾಯಿಂಟ್. ಬಟ್ ನಾವು ಕಥೆಲಿ ಅಂದ್ರೆ ನಾನು ಹಳ್ಳಿ ಭಾಗದಲ್ಲಿ ಹುಟ್ಟಿರೋದ್ರಿಂದ, ಸೊ ಒಂದು ಹಳ್ಳಿ ಭಾಗ ನೋಡ್ಕೊಂಡು ಬಂದಿರೋದ್ರಿಂದ ನಾನು ಹಳ್ಳಿ ಗ್ರಾಮೀಣ ಭಾಗದ ಬಗ್ಗೆ ನೋಡ್ತಾ ಇದ್ದೀನಿ. ಇವಾಗ ಒಂದು ಡೆಲ್ಲಿನೋ ಇಲ್ಲ ಬೆಂಗಳೂರು ಸಿಟಿ ಉದ್ಧಾರ ಆದ ತಕ್ಷಣ ದೇಶ ಉದ್ಧಾರ ಆಗಲ್ಲ. ದೇಶ ಉದ್ಧಾರ ಆಗ್ಬೇಕಂದ್ರೆ ಫಸ್ಟ್ ಹಳ್ಳಿ ಉದ್ಧಾರ ಆಗಬೇಕು. ಸೊ ಅದೇ ತರ ಈ ಸಿನಿಮಾದಲ್ಲಿ ಅಂದ್ರೆ ಪ್ರತಿಯೊಬ್ಬಳು ತಾಯಿ ಏನು ಸರ್ ತನ್ನ ಮಗಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸಮಥಿಂಗ್ ಇದೇ ತರ ಯೋಚಿಸ್ತಾರೆ. ನಮ್ಮ ಮಗ ಹಳ್ಳಿಲಿತ್ತು ಹಳ್ಳಿ ಉದ್ಧಾರ ಮಾಡೋದು ಯಾರು ಯೋಚಿಸಲ್ಲ. ಇಲ್ಲ ಒಬ್ಬ ರೈತ ಆಗೋ, ಇಲ್ಲ ಒಬ್ಬ ಏನು ಆರ್ಮಿ ಆಗೋ ಅಂತ ಯಾರು ಹೇಳಲ್ಲ. ಸೊ ಆ ಥರ ಇಲ್ಲಿ ತಾಯಿ ಕ್ಯಾರೆಕ್ಟರಿಂದ ಮಗ ಇನ್ಸ್ಪಿರೇಷನ್ ಆಗಿ ಹಳ್ಳಿನ ಮಾದರಿ ಗ್ರಾಮ ಮಾಡಕ್ಕೆ ಹೊರಟಾಗ ಅವ್ನು ಯಾವ್ಯಾವ ಥರ ಅವ್ನ ಸಂಕಷ್ಟಕ್ಕೆ ಸಿಲುಕ್ತಾನೆ, ಸೊ ಅವನ ಸುತ್ತ ಏನೇನು ಆಗತ್ತೆ, ಸೊ ಅವನಿಗೆ ಕೃಷ್ಣ ಹೆಂಗೆ ಸಾಥ್ ಕೊಡ್ತಾನೆ ಅನ್ನೋದ್ರ ಮೇಲೆ ಕತೆ ಥ್ರೆಡ್ ಆಗಿರೋದು. ಸೊ ಇಲ್ಲಿ ವಿಷಯ ಏನ್ ಹೇಳ್ತಿದ್ದೀನಿ ಅಂದ್ರೆ, ರೈತ ಇದ್ರೆ ನಾಳೆ ದಿವಸ ದೇಶ ಇರೋದು. ಯೂತ್ಸ್ ಎಲ್ಲ ಏನಂದ್ರೆ ಎಜುಕೇಟೆಡ್ ಆಗ್ತಿದ್ದಾರೆ, ಎಜುಕೇಟೆಡ್ ಇಂಜಿನಿಯರ್ ಡಾಕ್ಟರ್ ಆಗ್ತಿದ್ದಾರೆ. ಸೊ ನಾಳೆ ದಿನ ರೈತರು ಅಂತ ಯಾರು ಇರ್ತಾರೆ? ಈಗ ನಮ್ಮ ಪೀಳಿಗೆಗೆ ಹೋಗಿ ಇದ್ದಾರೆ, ಅಪ್ಪ ಅಮ್ಮ ಯಾರು ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಜನರೇಷನ್ಗೆ ಮಾಡೋರು ಯಾರು? ಸೊ ರೈತ ಇಲ್ಲ ಅಂದ್ರೆ ನೆಕ್ಸ್ಟ್ ಹೇಗೆ ಅನ್ನೋದೊಂದು ಥಾಟ್ ಬಂದಾಗ ಈ ಕತೆ ಹುಟ್ಟಿರೋದು. ಸೊ ಅದನ್ನೇ ಹಿಡ್ಕೊಂಡು ಈ ಸಿನಿಮಾ ಮಾಡಿರೋದು. ಎಸ್ ಸರ್, ಫೈನಲ್ ಆಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಸೊ ಫೈನಲ್ ಆಗಿ ಏನು ಹೇಳ್ಬೇಕಂತಂದ್ರೆ, ನೋಡಿ ನಮ್ಮ ಯುವ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸಿನಿಮಾದಲ್ಲಿ ದುಡಿಮೆ ಮಾಡಿದ್ದಾರೆ. ತುಂಬಾ ಆಸೆ ಪಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ, ಒಂಥರ ಸಾಕಷ್ಟು ಸ್ಕ್ರಿಪ್ಟ್ಗಳು ಮಾಡ್ಕೊಂಡಿದ್ರು. ಅದರಲ್ಲಿ ಇದು ಆಯ್ಕೆ ಆಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಒಂದು ಎಲ್ಲರೂ ತುಂಬು ಕುಟುಂಬ ನೋಡುವಂಥ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಬನ್ನಿ ಸಿನಿಮಾ ನೋಡಿ. ಇಟ್ಸ್ ಅ ವೆರಿ ಯೂನಿಕ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಜನರಲಿ ಅರ್ಬನ್ ಸಿಟಿಲಿ ಆಗೋಂಥ ಸಿನಿಮಾಗಳು ಜಾಸ್ತಿ ಮಾಡ್ತಿರ್ತಾರೆ. ಹಳ್ಳಿ ಗಾರ್ಡನಲ್ಲಿ ಅಲ್ಲಿ ಸೊಗಡಲ್ಲಿ ನಡೆಯುವಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ, ಆಗಲ್ಲ ಅಂತಲ್ಲ. ಸೊ ಇದ್ರಲ್ಲಿ ಅದ್ರ ಜೊತೆಗೆ ಇದರಲ್ಲಿ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇದೆ, ಅದನ್ನ ಎಲ್ಲೂ ಹೇಳ್ತಾರೆ ನಾವು. ಸೊ ಸಸ್ಪೆನ್ಸ್ ಎಲಿಮೆಂಟ್ ಕೂಡ ಇದೆ. ಒಂದು ಸಾಮಾಜಿಕ ಕಳಕಳಿಯ ಜೊತೆಗೆ ಸಸ್ಪೆನ್ಸ್ ಎಲಿಮೆಂಟ್ ಶುರುವಿಂದ ಹೋಗ್ತಾ ಇರುತ್ತೆ. ಸೊ ಇಟ್ಸ್ ಎ ಯೂನಿಕ್ ಫಿಲ್ಮ್. ಆ ಸ್ಕ್ರೀನ್ ಪ್ಲೇನೇ ಆ ಥರ ಒಂಥರ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲದೆ ಇರುವಂಥ ಸಿನಿಮಾ. ಅದರಲ್ಲಿ ಬೇಕಾಗಿರುವಂಥ ಹಾಡುಗಳು ಮಾಸ್ಟರ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಫೈಟ್ಸ್ ಚೆನ್ನಾಗಿದೆ ಅಂಡ್ ಕಾಮಿಡಿ ಗ್ಯಾಂಗ್ ಅಂತೂ ಸಖತ್ತು ಮಜಾ ಕೊಟ್ಟಿದ್ದಾರೆ. ಗಿಲ್ಲಿ, ಸಿದ್ದು, ಚೇತನ್, ಆ ಪೋರ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಒಟ್ಟಾರೆಯಾಗಿ ಇಟ್ಸ್ ಎ ಗುಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಎಸ್ ಹೇಳಿ ಸಂತೂರ್ ಮೇಡಮ್. ನೀವೊಬ್ರು ಇಟ್ಟಿರ್ಲಿಲ್ಲ ಹೆಸರು ಅದನ್ನ. ಸೊ ಇದೇ ಜೂನ್ 21ನೇ ತಾರೀಕು ಸಂಭವಮಿ ಯುಗೆ ಥಿಯೇಟರ್ಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಆ ಮೊಬೈಲಲ್ಲಿ ಬರೋವರೆಗೂ ವೆಯ್ಟ್ ಮಾಡೋದು ಬೇಡ. ಯಾಕಂದ್ರೆ ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೇನೆ ಈ ತರ ಹೊಸ ಡೈರೆಕ್ಟರ್ಸ್ಗಳು ಇನ್ನೊಂದು 10 ಸಿನಿಮಾ ಮಾಡೋದಕ್ಕಾಗ್ಲಿ, ಇಲ್ಲ ನಮ್ಮಂತ ಟೆಕ್ನಿಷಿಯನ್ ಕೆಲಸ ಕೊಡೋದಕ್ಕಾಗ್ಲಿ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಎಸ್ ಸರ್. ಸೊ ಒಂದು ಹೊಸ ಪ್ರಯತ್ನ. ಯಾಕಂದ್ರೆ ಹಳ್ಳಿ ಸಬ್ಜೆಕ್ಟ್ ತುಂಬಾ ಬಂದಿರ್ಬೋದು. ಈಗ ನಾವು ಸಾಂಗ್ ಕೇಳಿರ್ಬೋದು ಮಂಡ್ಯದ ಅಂತೇಳಿ, ಮಂಡ್ಯದ ಮೇಲೆ ಕಿರಾತಕ ರಾಜವಾಡಿ ತುಂಬಾ ಸಿನಿಮಾಗಳು ಬಂದಿರ್ಬೋದು. ಬಟ್ ಈ ಸಮಥಿಂಗ್ ಡಿಫ್ರೆಂಟ್. ಅಂದ್ರೆ ನಿಮ್ಗೆ ಕತೆ ಕೇಳಿದಾಗ ಟೈಟ್ಲಿಗೆ ನೋಡಿದ ತಕ್ಷಣ ಫುಲ್ ಕಮರ್ಷಿಯಲ್ ಆ ಥರ ಅನ್ಸ್ಬೋದು. ಸೊ ಕಮರ್ಷಿಯಲ್ ಜೊತೆಲಿ ಇದೊಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ನಾನೊಂದಿಷ್ಟು ರಿವೀಲ್ ಮಾಡೋ ಚಿಕ್ಕಪುಟ್ಟ ವಿಷಯ ರಿವೀಲ್ ಮಾಡಿದ್ದೀನಿ. ಬಟ್ ಇನ್ನೂ ತುಂಬಾ ಇದೆ ವಿಷಯ. ಒಂದೇ ಯಾವ್ದೋ ಮ್ಯಾಟ್ರ್ 2 ಮ್ಯಾಟ್ರ್ ರಿವೀಲ್ ಮಾಡಿದ್ದೀನಿ ಅಷ್ಟೇ, ಅದು ಜನಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಸೊ ಆ ಥರ ತುಂಬಾ ಮ್ಯಾಟ್ರ್ ಇದೆ. ಆಮೇಲೆ ಇದು ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಅಲ್ಲ, ಕಮರ್ಷಿಯಲ್ ಜೊತೆಗೆ ಒಂದು ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ. ಸೊ ನೀವು ಲಾಸ್ಟ್ ಸೀನ್ವರೆಗೂ ವೆಯ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಪ್ರತಿಯೊಬ್ಬನು ಸೀಟ್ ತುದಿಲ್ ಕೂರ್ಸುತ್ತೆ. ಆಮೇಲೆ ತುಂಬಾ ಜನ ಹೇಳ್ತಾರೆ ಫ್ಯಾಮಿಲಿ ಸಿನಿಮಾ ಬರಲಿ, ಸೀರಿಯಲ್ ನೋಡೋರಲ್ಲ ಥಿಯೇಟರ್ಗೆ ಏನಕ್ಕೆ ಬರಲ್ಲ ಅಂತ ಕೇಳಿದ್ರೆ ಇವಾಗೆಲ್ಲ ಫ್ಯಾಮಿಲಿ ಸಿನಿಮಾ ತೆಗಿತಾರೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಬಂದ ಈ ಸಿನಿಮಾ ನೋಡಿ, ಪ್ರತಿಯೊಬ್ಬ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಯಾವುದೇ ಒಳಗಡೆ ಸೀನ್ ಆ ಥರದ್ದು ಏನಿಲ್ಲ. ಪಕ್ಕ ಒಂದು ದೇಸಿ ಹಳ್ಳಿ ಸೊಗಡೆ ನಮ್ಮ ಮಣ್ಣಿನ ಕಥೆ ಇದು. ಎಸ್ಪೆಷಲಿ ಇದು ಮಣ್ಣಿನ ಕಥೆ. ಅದಕ್ಕೊಂದು ಬೇರೆ ಥರ ಆಯಾಮ ಕೊಟ್ಟಿದ್ದೀವಿ, ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ರೀನ್ ಪ್ಲೇ ಇದೆ. ಸೊ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ. ಆಮೇಲೆ ಇವತ್ತು ನಾವು ಅನ್ಕೊಳ್ತಿದ್ವಿ ಕನ್ನಡ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಖಂಡಿತ ಈ ಸಿನಿಮಾ ಒಂದ್ಸಲ ನೋಡಿ, ನೀವು 10 ಜನಕ್ಕೆ ನೀವೇ ಹೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತೇಳಿ. ಆ ಭರವಸೆ ನಿರ್ದೇಶಕನಿಗೆ ನಾನು ಕೊಡ್ತಾ ಇದ್ದೀನಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದೇ 21ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.